ನಿಮ್ಮೆಲ್ಲರನ್ನ ವಂದಿಸ್ತೇನೆ ಪ್ರೀತಿಯ ದೇವಚನರೇ. ಕೀರ್ತನೆ 119, 105 ಓದುವಂಥದ್ದಾದರೆ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ ಎಂಬುದಾಗಿ ನೋಡ್ತೀವಿ. ನಮಗೆ ಯಾರಿಗಾದರೂ ಅನುಭವ ಇರುವಂಥದ್ದಾದರೆ, ಪೂರ್ತಿ ಕತ್ತಲೆ ಇರುವಂಥ ಜಾಗದಲ್ಲಿ ನಾವು ಎಲ್ಲಾದರೂ ನಡೆದುಕೊಂಡು ಹೋಗುವಂಥದ್ದಾದರೆ ನಮಗೆ ಬೆಳಕು ಬೇಕೇ ಬೇಕು. ವಿಶೇಷವಾಗಿ ರಾತ್ರಿಯಲ್ಲಿ ನಮಗೆ ಬೇಕೇ ಬೇಕು. ನಮ್ಮ ವಾಹನದಲ್ಲಿ ಬೆಳಕಿರಬೇಕು. ನಾವು ನಡೆಯುವಂಥ ದಾರಿಯಲ್ಲಿ ನಾವು ನಡೆಯುವಂಥದ್ದಾದರೆ ನಮ್ಮ ಕೈಯಲ್ಲಿ ಒಂದು ಬೆಳಕಿರಬೇಕು. ಇಲ್ಲ ಅಂದರೆ ನಾವು ಮುಂದೆ ಹೋಗಲು ತುಂಬ ಕಷ್ಟ. ನಾವೆಲ್ಲಿ ಕಾಲಿಡ್ತಾ ಇದ್ದೀವಿ, ಏನು ಮಾಡ್ತಾ ಇದ್ವಿ, ಸರಿಯಾದ ಜಾಗದಲ್ಲಿ ಹೋಗ್ತಾ ಇದ್ದೀವಾ, ಇಲ್ಲ ಕೆಟ್ಟದಾಗಿರುವಂಥ ಜಾಗದ ಮೇಲೆ ನಾವು ಕಾಲಿಡ್ತಿದ್ದೀವಾ, ಇಲ್ಲ ಹಳ್ಳದಲ್ಲಿ ಬಿದ್ದೋಗುತ್ತಿದ್ದೀವಾ ಎನ್ನುವುದನ್ನು ನಾವು ತಿಳಿದೇ ಇರ್ತೀವಿ. ಅದೇ ರೀತಿಯಲ್ಲಿ ಪ್ರೀತಿಯ ದೇವಜನರೇ, ನಮ್ಮ ಆತ್ಮಿಕ ಜೀವಿತದಲ್ಲಿ ನಾವು ಸರಿಯಾದ ಮಾರ್ಗದಲ್ಲಿ, ಸರಿಯಾದ ನೀತಿಯಲ್ಲಿ, ಸರಿಯಾದ ನಂಬಿಕೆಯಲ್ಲಿ, ತತ್ವಗಳಲ್ಲಿ ನಾವು ಜೀವಿಸಬೇಕಂದ್ರೆ ದೇವರ ವಾಕ್ಯ ನಮ್ಮೊಳಗಡೆ ಇರಲು ತುಂಬ ಅವಶ್ಯಕತೆ ಇದೆ. ಆ ಒಂದು ವಾಕ್ಯದ ದೃಷ್ಟಿಕೋನವುಳ್ಳವರಾಗಿರಬೇಕು. ಯಾವ ರೀತಿಯಾಗಿ ಸರಿಯಾಗಿ ಕಾಣಿಸದೇ ಇರುವವರು ಆ ಒಂದು ಕನ್ನಡಕವನ್ನು ಧರಿಸಿಕೊಳ್ತಾರೋ, ಅದೇ ರೀತಿಯಾಗಿ ಈ ಭೂಮಿಯಲ್ಲಿ ನಮಗೆ ಅನೇಕ ಕಾರ್ಯಗಳು ತಿಳಿದುಕೊಳ್ಳೋದಕ್ಕೆ, ನಾನು ಮಾಡುತ್ತಿರುವಂಥದ್ದು ಸರಿನಾ ಎನ್ನುವುದನ್ನು ತಿಳಿದುಕೊಳ್ಳೋದಕ್ಕೆ ಅಸಾಧ್ಯ. ಆಗ ನಮ್ಮ ಜೀವಿತದಲ್ಲಿ ದೇವರ ವಾಕ್ಯದ ಆ ಒಂದು ಕನ್ನಡಕವನ್ನು ನಾವು ಮುಂದೆ ಹಾಕೊಳ್ಬೇಕು. ನಾನು ಹೇಳುವುದನ್ನು ಸುಲಭವಾಗಿ ಹೇಳಬೇಕಂದ್ರೆ, ಎಲ್ಲವನ್ನ ದೇವರ ವಾಕ್ಯದ ಮೂಲಕವಾಗಿ ನಾವು ನೋಡುವಂಥವರಾಗಿರ್ಬೇಕು. ದೇವರ ವಾಕ್ಯ ಈ ಪರಿಸ್ಥಿತಿಯಲ್ಲಿ ಯಾವ ರೀತಿಯಾಗಿ ನಾನು ನಡೆದುಕೊಳ್ಳಬೇಕೆನ್ನುವುದನ್ನು ಹೇಳ್ತಿದೆ. ದೇವರ ವಾಕ್ಯದಿಂದ ನಮ್ಮ ಮನಸ್ಸುಗಳು ತುಂಬಲ್ಪಟ್ಟಿದ್ರೆ ಆ ಒಂದು ದೃಷ್ಟಿಕೋನದಲ್ಲೇ ಎಲ್ಲವನ್ನ ನಾವು ನೋಡಿ, ನಮ್ಮ ಸ್ವಭಾವಗಳು ಆ ದೃಷ್ಟಿಕೋನದಲ್ಲಿ ಆ ರೀತಿಯಾಗಿ ಮಾರ್ಪಟ್ಟು, ನಮ್ಮ ನಂಬಿಕೆಗಳು ಆ ರೀತಿಯಾಗಿ ಮಾರ್ಪಟ್ಟು, ನಮ್ಮ ಮಾರ್ಗ, ನಮ್ಮ ಆಲೋಚನೆ, ನಮ್ಮ ಕ್ರಿಯೆ ಎಲ್ಲ ದೇವರ ವಾಕ್ಯದ ಅನುಸಾರವಾಗಿ ಮಾರ್ಪಡುತ್ತದೆ. ನಿಮ್ಮ ಈ ಜೀವಿತದ ಹಾದಿಯಲ್ಲಿ ದೇವರ ವಾಕ್ಯ ಬೆಳಕಾಗಿರಲಿ. ದೇವರ ವಾಕ್ಯದ ಮೂಲಕವಾಗಿ ನಿಮ್ಮನ್ನು ಆಶೀರ್ವದಿಸಲಿ.